ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ಅಂತೂ ಇಂತೂ ಈ ಹೊಸ ವರ್ಷಕ್ಕೆ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಸಿಕ್ಕೇ ಬಿಡ್ತು. ಆ ಗುಡ್ ನ್ಯೂಸ್ ಏನು ಅಂತ ಕೇಳ್ತೀರಾ? ಅದನ್ನು ಹೇಳೋದಕ್ಕಿಂತ ಮುಂಚೆ ಸುಮನ್ ಟಿವಿ ಕನ್ನಡವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಪ್ರಮುಖವಾದದ್ದು. ಮನೆ ಒಡೆತಿಯರಿಗೆ ಆರ್ಥಿಕವಾಗಿ ನೆರವಾಗುವಂಥ ಈ ಯೋಜನೆ ಕೆಲವು ತಿಂಗಳುಗಳಿಂದ ಬಾಕಿ ಉಳಿದಿತ್ತು. ಹಣವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಸರ್ಕಾರದ ಕೈಯಲ್ಲಿ. ಈ ಕಾರಣದಿಂದ ಸದನದಲ್ಲೂ ಕೂಡ ಸಾಕಷ್ಟೊಂದು ಚರ್ಚೆಗಳಾಯಿತು. ವಿಧಾನಸೌಧದಲ್ಲಿ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಸಹ ಅವಮಾನವನ್ನು ಎದುರಿಸುವಂಥ ಪರಿಸ್ಥಿತಿ ಕೂಡ ಒದಗಿತ್ತು. ಇದೆಲ್ಲದಕ್ಕೂ ಕಾರಣ ಏನಂತ ಹೇಳಿದ್ರೆ ವಿರೋಧ ಪಕ್ಷದ ಟೀಕೆ. ವಿರೋಧ ಪಕ್ಷದವರು ಎಲ್ಲೋ ಒಂದು ಕಡೆ ನಿಮ್ಮ ಕೈಯಲ್ಲಿ ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಿದ್ರು. ಆದರೆ ಇದೆಲ್ಲದಕ್ಕೂ ಸಹ ಇವತ್ತು ತೆರೆ ಬಿದ್ದಿದೆ. ಇದೇ ತಿಂಗಳ ಮುಂದಿನ ವಾರದಿಂದ 28ನೇ ತಾರೀಕಿಂದ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ಬರಲಿದೆ. ಅದರಲ್ಲೂ ಸಹ 24ನೇ ಕಂತಿನ ಹಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪದೇ ಪದೇ ಹೇಳ್ತಾ ಇದ್ರು 24ನೇ ಕಂತಿನ ಹಣ. ಯಾಕಂತ ಹೇಳಿದ್ರೆ ಯಾವ ಕಂತು ಮಿಸ್ ಆಗಬಾರ್ದು ಅಂತ ಹೇಳಿ 24ನೇ ಕಂತಿನ ಹಣ ಈ ಒಂದು ಹೊಸ ವರ್ಷಕ್ಕೆ ನಮ್ಮ ಹೆಣ್ಣು ಮಕ್ಕಳ ಖಾತೆಗೆ ಬೀಳಲಿದೆ.